ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುವರಿಯರಿಗೆ ನನ್ನ ಮೂಲಕ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ NSS ಚಪ್ಪಾಳೆ ಹೊಡೆದ್ರಿ ನೀವೆಲ್ಲ, ಅದಕ್ಕೆ ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆ NSS ಚಪ್ಪಾಳೆ ತುಂಬ ಮುಖ್ಯ ಅಂತಂದರೆ, ಚಪ್ಪಾಳೆ ಹೆಂಗೆ ಬೇಕಾದರೂ ಹೊಡಿಬೋದು, ಆದರೆ ಅದರ ಹಿಂದೆ ಇರತಕ್ಕಂಥ ಉದ್ದೇಶ ಸೇವೆ. ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ನಾವೇನು ಕರಿತೀವಲ್ಲ, ಅದು ನಮಗೆ ಮೂಲ, ಅದರ ನ್ಯಾಷನಲ್ ಸರ್ವಿಸ್ ಸ್ಕೀಮಿನ ಉದ್ದೇಶನೇ ಸೇವೆ. ಸ್ವಾಮಿ ವಿವೇಕಾನಂದರ ಇಡೀ ಜೀವನವನ್ನು ನಾವು ಗಮನಿಸ್ಕೊಂಡು ಬಂದರೆ ಅವರು ಹೇಳಿಕೊಟ್ಟಿದ್ದೊಂದೇ ಸೇವೆ. ಹಾಗಾಗಿ NSSಸು ಸ್ವಾಮಿ ವಿವೇಕಾನಂದರು ಅಷ್ಟು ಚೆನ್ನಾಗಿ ಬೆಸೆದುಕೊಳ್ತಾರೆ. ಅದಕ್ಕೆ ನಿಮಗೆ ವಂದನೆಗಳನ್ನು ಸಮರ್ಪಿಸಿದೆ. ನಾವೆಲ್ಲರೂ ಜನವರಿ ತಿಂಗಳಲ್ಲಿ ಇದ್ದೀವಿ. ಹೊಸ ವರ್ಷ ಆರಂಭ ಆಗಿದೆ, ಕ್ಯಾಲೆಂಡರ್ನ ಹೊಸ ವರ್ಷ ಆರಂಭ ಆಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಇಲ್ಲಿ ನಾವು ನೆರೆದಿರ್ತಕ್ಕಂಥ ಉದ್ದೇಶ ತುಂಬ ಸರಳವಾದಂಥದ್ದು, ಆದರೆ ಅಷ್ಟೇ ವಿಶೇಷವಾದಂಥದ್ದು. ಸ್ವಾಮಿ ವಿವೇಕಾನಂದರ ನೋಡಿ 150 ವರ್ಷಕ್ಕೆ ಆಯಿತು ಅವರ ಸ್ವಾಮಿ ವಿವೇಕಾನಂದರನ್ನ ನಾವು ಈ ಭೂಮಿಗೆ ಪಡೆದು. ಆದರೆ 150 ವರ್ಷ ಆದ ನಂತರ ಸಹ ನಾನು ಎಲ್ಲೋ ಕೆಲಸ ಮಾಡೋನು ಇಲ್ಲಿ ಬಂದು ಪ್ರೋಗ್ರಾಮ್ ಮಾಡ್ತೀನಿ, ಸುಂದರಾಜ್ ಸರ್ ಆರ್ಗನೈಸ್ ಮಾಡ್ತಾರೆ, ನೀವು ಬಂದು ಕೂತಿದ್ದೀರಾ ಅಂತಂದರೆ ಆ ವ್ಯಕ್ತಿ ಹೇಗೆ ಬದುಕಿರ್ಬೇಡ. ಆಗಲೇ ಮೇಡಮ್ ಹೇಳ್ತಾ ಇದ್ರಲ್ಲ, ಮರ ಇರುತ್ತೆ, ಗಿಡ ಇರುತ್ತೆ, ಹೊರಟೋಗ್ಬೋದು ಅಂತ. ಯಾರಾದರೂ ಆ ರೀತಿ ಬದುಕಿದ್ರೆ ಅಷ್ಟೇ, ಅವರು ಮರ ಹುಟ್ಟಿತು ಹೋಯ್ತು. ಬಟ್ ಮರನ ಹೋಲಿಸೋದು ತುಂಬ ಕಷ್ಟ. ಒಂದು ಮರ ಸಾಕಷ್ಟು ಜನರಿಗೆ ಬೇಕಾದಂಥ ಆಕ್ಸಿಜನ್ ಕೊಟ್ಟಿರುತ್ತೆ. ಸಾಧಾರಣ 1 ವರ್ಷ ಮರ ಬದುಕಿದಷ್ಟು ಜೀವನವನ್ನು ಮನುಷ್ಯ ತನ್ನ 25 ವರ್ಷದ ಜೀವನದಲ್ಲಿ ಬದುಕಲಾರ ಅನ್ನೋದು ಪ್ರೆಸೆಂಟ್ ಸ್ಕ್ಯಾನರಿಯೋ ಸಮಾಜದ್ದು. ಹಾಗಾಗಿ ತುಂಬ ಸಂತೋಷ, ನೀವೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮದಲ್ಲಿ ಕೂತಿದ್ದು ನನಗೆ ತುಂಬ ಖುಷಿ ಅನ್ನಿಸ್ತು. ಬಹುಶಃ ನಿಮಗೆ ಆ ನ್ಯಾಷನಲ್ ಸರ್ವಿಸ್ ಸ್ಕೀಮಿನ ಒಂದು ಕಣ ಆದರೂ ಇಳಿದಿರಬೇಕು. ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರನ್ನ ಒಂದು ಸ್ವಲ್ಪ ಮನಸ್ಸಿಗೆ ತಗೋಬಿಡಿ. ನೀವು ಹೇಗೆ ಬೆಳಗ್ತೀರಾ ಅಂತ ಅಂದರೆ, ನಿಮಗೆ ವ್ಯತ್ಯಾಸ ನಿಮ್ಮ ಮನಸ್ಸನ್ನು, ನಿಮ್ಮ ಮನಸ್ಸಿನ ಕನ್ನಡಿಯಲ್ಲಿ ನೀವು ನೋಡಿಕೊಂಡಾಗ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಆಗುತ್ತೆ. ಯಾಕೆ ಅಂತಂದರೆ, ನಿಮ್ಮ ಹಿಂದೆ ಬೆಟ್ಟದಂತೆ ಸ್ವಾಮಿ ವಿವೇಕಾನಂದರು ಬಂದು ನಿಂತಿರ್ತಾರೆ. ಸ್ವಾಮಿ ವಿವೇಕಾನಂದರು ಅವರ ತತ್ವ ಆದರ್ಶಗಳ ಮುಖೇನ ಬಂದು ನಿಂತ್ಕೋತಾರೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಛಲತೊಟ್ಟು ಇನ್ನು ಅರ್ಧ ಗಂಟೆ ಮೋಸ್ಟ್ ಕ್ವಾಲಿಟಿ ಟೈಮಾಗಿ ನಾವೆಲ್ಲರೂ ಕಳೆಯೋಣ. ನಾನು ನಿಮಗೆ ಹೇಳಲಿಕ್ಕೆ ಮಾತ್ರ ಬಂದಿಲ್ಲ, ನಿಮ್ಮ ಮೂಲಕ ನಾನು ಏನಾದರೂ ಕಲಿಬೇಕು ಅಂತ ಬಂದಿದ್ದೀನಿ. ನಿಮ್ಮ ಅಣ್ಣನೂ ತಮ್ಮನೂ ಬಂದು ನಿಂತಿದ್ದಾರೆ. ಏನಾದರೂ 1% ಬೆಳಕನ್ನು ಕಾಣೋದಕ್ಕೆ ನಮಗೆಲ್ಲ ಸಾಧ್ಯವಾದರೆ ಈ ಅರ್ಧ ಗಂಟೆಯಲ್ಲಿ ಪ್ರಯತ್ನ ಮಾಡೋಣ, ನೋಡೋಣ ಸ್ವಾಮಿ ವಿವೇಕಾನಂದರು ಯಾವ ರೀತಿ ಈ ಕಾರ್ಯಕ್ರಮವನ್ನು ಆಗೋದಕ್ಕೆ ಬಿಡ್ತಾರೆ ಅಂತ. ನಾವೆಲ್ಲ ಅವ್ರ ಪಾದಕ್ಕೆ ಹಾಕಿಬಿಟ್ಟು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸ್ವಾಮಿ ವಿವೇಕಾನಂದರನ್ನ ಸಾಮಾನ್ಯವಾಗಿ ಸಿಡಿಲ ಸಂತ ಅಂತ ಕರೀತಾರೆ. ಸಿಡಿಲ ಸಂತ, ಮಿಂಚಿನ ಸಂತ, ವೀರ ಸನ್ಯಾಸಿ ಅಂತ ಕರೀತಾರೆ. ಅದಕ್ಕೆ ಕಾರಣ ಏನು? ಸಿಡಿಲ ಸಂತ ಅಂತ ಯಾಕೆ ಕರೀತಾರೆ? ಸನ್ಯಾಸ ಅಂದರೆ ಏನರಪ್ಪ? ಸರಳವಾಗಿರ್ತಕ್ಕಂಥದ್ದು, ಸೌಮ್ಯ ಸ್ವಭಾವವನ್ನು ಸನ್ಯಾಸತ್ವ. ಸಾಮಾನ್ಯವಾಗಿ ನೀನು ಸನ್ಯಾಸಿ ಥರ ಇದೆಯಾ ಕಣೋ ಅಂತಂದರೆ ಅಲ್ಲಿ ಯಾವ ಭಾವನೆ ಹೊಮ್ಮುತ್ತೆ ಅಂತಂದರೆ ಸೌಮ್ಯ ಸ್ವಭಾವ, ಏನೂ ಇಲ್ಲ, ಆ ಥರದ ಭಾವನೆ ಹೊಮ್ಮುತ್ತೆ. ಆದರೆ ಯಾಕೆ ಒಬ್ಬ ಸಂತನನ್ನು ವೀರ ಸಂತ ಅಂತ ಕರಿಬಲ್ಲರು ಅಂತ ನೀವೆಲ್ಲರೂ ಒಂದಿನ ಆಲೋಚನೆ ಮಾಡಿದ್ದೀರಾ? ಯಾಕೆ ಅಂತಂದರೆ ನೋಡಿ, ಈಗ ತಾನೇ ಆ ಸದ್ಗುರು ಅವರು ಒಂದು ಚಿಕ್ಕ ಪೋಸ್ಟ್ ಹಾಕಿದ್ರು, ನಾನು ಅದನ್ನು ಓದ್ತಾ ಇದ್ದೆ. ಸೌಮ್ಯ ಸ್ವಭಾವ ಅನಂತರ ಒಂದು ಆಕ್ರಮಣಕಾರಿ, ಒಂದು ಅಗ್ರೆಸಿವ್ನೆಸ್ ಇರುತ್ತಲ್ಲ. ಒಬ್ಬ ವ್ಯಕ್ತಿ ಯಾವಾಗ ಸೌಜನ್ಯಶೀಲ, ಸೌಮ್ಯ ಸ್ವಭಾವ, ಅವನು ಯಾವಾಗ ಅದು ಭೂಷಣ ಆಗುತ್ತೆ ಅನ್ನೋದನ್ನು ಸದ್ಗುರುಗಳು ಒಂದು 4 ಪದದಲ್ಲಿ ಹೇಳಿದರು. ಅದನ್ನು ಸ್ವಾಮಿ ವಿವೇಕಾನಂದರನ್ನ ವೀರ ಸನ್ಯಾಸಿ ಅಂತ ಕರೀತಾರಲ್ಲ, ಯಾಕೆ ಗೊತ್ತಾ? ಅವರು ವೀರ ಸನ್ಯಾಸಿ ಆಗಿದ್ದರು, ಆದರೆ ಅತ್ಯಂತ ಸೌಮ್ಯ ಸ್ವಭಾವದವರು. ಆದರೆ ಅವರ ಆತ್ಮ ಮನಸ್ಸಿನೊಳಗೆ ಒಂದು ಅಗ್ನಿಶಿಖೆ ಹೇಗೆ ಹುರಿತಿತ್ತಪ್ಪ ಅಂತಂದರೆ, ಈ ಜಗತ್ತು ಅಮೇರಿಕನ್ನರು ಒಂದು ಕಾಲಕ್ಕೆ ಈ ನಮ್ಮ ಭಾರತೀಯರನ್ನ ಇವರು ಮೂಢರು, ದಡ್ಡರು,
ಯಾವುದೋ ರಥದ ಚಕ್ರಕ್ಕೆ ಮಕ್ಕಳನ್ನೆಲ್ಲ ಎಸಿತಾರೆ. ಇವ್ರುಗಳಿಗೆಲ್ಲ ವಿದ್ಯೆ ವಿನಯನ ಕಲಿಸ್ಕೊಡ್ಬೇಕು ಅಂತ ಎಲ್ಲೋ ಇರ್ತಕ್ಕಂಥ ಅಮೇರಿಕದಿಂದ ಇಂಗ್ಲೆಂಡ್ನಿಂದ ಭಾರತ ದೇಶಕ್ಕೆ ಭಾರತೀಯರನ್ನ ಎಜುಕೇಟ್ ಮಾಡಬೇಕು, ಅವ್ರಿಗೆ ಅವ್ರನ್ನ ಎಲಿವೇಟ್ ಮಾಡಬೇಕು ಅಂತಂದೇಳಿ ವಿದೇಶಗಳಿಂದ ಬಂದು ಇಲ್ಲಿ ಪಾಠ ಮಾಡ್ತಾ ಇದ್ರು. ಅದೇ ಫಾರ್ ಎ ಚೇಂಜ್ ಸ್ವಾಮಿ ವಿವೇಕಾನಂದರು ಏನು ಮಾಡಿದ್ರಪ್ಪ ಅಂತಂದರೆ ಆ ಪ್ರಿನ್ಸಿಪಲ್ ಸ್ವಲ್ಪ ಚೇಂಜ್ ಮಾಡಿದ್ರು. ಒಂಟಿ ಸಲಗದಂತೆ ಸ್ವಾಮಿ ವಿವೇಕಾನಂದರು ಅಮೆರಿಕಾಗೆ ಹೋದರು, ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಸಾಕಷ್ಟು ಜನ ಭಾಗವಹಿಸಿದ್ರು. ಇವತ್ತು ಯಾಕೆ ಈ ದಿನ ಜನವರಿ 12 ಇದೆಯಲ್ಲ, ಇದು ಸ್ವಾಮಿ ವಿವೇಕಾನಂದರ ಜನ್ಮದಿನ. ಆದರೆ ಇದಕ್ಕಂತಲೂ ಮತ್ತಷ್ಟು ವಿಶೇಷವಾದ ದಿನ ಯಾವುದು ಗೊತ್ತಾ? ಅದು ಸೆಪ್ಟೆಂಬರ್ 12. ಯಾಕೆ ಅಂತಂದರೆ ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನ ಅಂದರೆ ರಿಲಿಜಿಯಸ್ ಪಾರ್ಲಿಮೆಂಟ್ ಇತ್ತಲ್ಲ, ಅಲ್ಲಿ ಪಾಲ್ಗೊಂಡು ನರೇಂದ್ರನಿಂದ ಸ್ವಾಮಿ ವಿವೇಕಾನಂದರಾಗಿ ಮಿಂಚಿದ್ದು ಅಲ್ಲಿವರೆಗೂ ಭಾರತೀಯರ ಮೇಲೆ ವಿದೇಶಿಯರಿಗೆ ಎಂಥ ಭಾವನೆ ಇತ್ತು ಅಂದರೆ, ಈಗ ಹೇಳಿದ್ನಲ್ಲ, ಮೂಡ್ರು ದಡ್ರು, ಮಾತಾಡಕ್ಕೆ ಬರಲ್ಲ, ಕೂರಕ್ಕೆ ಬರಲ್ಲ, ಗಲೀಜು, ಅವರು ಚಕ್ರಕ್ಕೆ ಹಾಕ್ತಾರೆ, ಈ ರೀತಿ ಅನ್ಯವಾದಂಥ ಭಾವನೆ ನಮ್ಮ ಮೇಲಿತ್ತು. ಅರೆ ಫಾರ್ ಎ ಚೇಂಜ್ ಸ್ವಾಮಿ ವಿವೇಕಾನಂದರಲ್ಲಿ ಹೋದಾಗ ಮೊದಲನೇ ಸಾರಿ ತುಂಬ ಜನ ಸರ್ವಧರ್ಮ ಸಮ್ಮೇಳನದಲ್ಲಿ ಕೂತಿರ್ತಾರೆ. ಭಾರತೀಯರಾದಂಥ ಬೇರೆ ಜೈನ ಮುನಿಗಳು, ಅವರು ಎಲ್ಲ ಧರ್ಮದವರು ಇರ್ತಾರೆ, ಅಲ್ಲಿ ಪಾದ್ರಿಗಳಿರ್ತಾರೆ. ಸರ್ವಧರ್ಮ ಸಮ್ಮೇಳನದ ಒಳಗುಟ್ಟು, ಅದರ ಮೂಲ ಪರ್ಪಸ್ ಏನಾಗಿತ್ತು ಅಂತಂದರೆ, ಎಲ್ಲ ಧರ್ಮಗಳಿಗಿಂತ, ಜಗತ್ತಿನ ಎಲ್ಲ ಧರ್ಮಗಳಿಗಿಂತ ಕ್ರಿಶ್ಚಿಯನ್ ಧರ್ಮ ಅತ್ಯಂತ ಶ್ರೇಷ್ಠ, ನಾವು ಅತ್ಯಂತ ಬುದ್ಧಿಜೀವಿಗಳು ಅನ್ನೋದನ್ನು ಪ್ರಚುರಪಡಿಸ್ಬೇಕು, ವರ್ಲ್ಡ್ ಪಾರ್ಲಿಮೆಂಟ್ ಸೆಷನ್ ಮಾಡಿ ಅನ್ನೋದೇ ಅದರ ಉದ್ದೇಶ ಆಗಿತ್ತು ಅನ್ನೋದನ್ನು ತುಂಬ ಜನ ಈಗ ಆಲ್ರೆಡಿ ಬರೆದಿದ್ದಾರೆ. ಆದರೆ ಆ ಕಾರ್ಯಕ್ರಮ ಭಗವಂತ ಆಯೋಜನೆ ಮಾಡಿದ್ದೇ ಭಾರತೀಯರಿಗೋಸ್ಕರ. ಆ ಕಾರ್ಯಕ್ರಮ ಅವತ್ತಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಯೋಜನೆ ಮಾಡಿರ್ತಾರಲ್ಲ ಚಿಕಾಗೋದಲ್ಲಿ, ಆ ಕಾರ್ಯಕ್ರಮ ಎಕ್ಸ್ಕ್ಲೂಸಿವ್ಲಿ ಆಯೋಜನೆ ಆಗಿದ್ದು ಭಾರತೀಯರಿಗೆ, ಸ್ವಾಮಿ ವಿವೇಕಾನಂದರಿಗೆ. ಬರ್ತಾರೆ, ಮಾತಾಡ್ತಾರೆ, ಅವರು ಜೈನ ಧರ್ಮದ ಬಗ್ಗೆ ಮಾತಾಡ್ತಾರೆ, ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡ್ತಾರೆ, ನಮ್ಮದೇ ದೇಶದವರು ಕೆಲವು ಸಂತರು ಹೋಗಿರ್ತಾರೆ, ಅವರು ಮಾತಾಡ್ತಾರೆ. ಸ್ವಾಮಿ ವಿವೇಕಾನಂದರು ನೀವು ಕೂತಿದ್ದೀರಲ್ಲ, ಅಷ್ಟೇ ಅಚ್ಚುಕಟ್ಟಾಗಿ ಒಬ್ಬ ಬಾಲಕನ ಥರ ಕೂತಿರ್ತಾರೆ. ಅವ್ರ ಮನಸ್ಸಲ್ಲಿ ಓಡ್ತಾ ಇದ್ದಿದ್ದು ಅವರೊಂದು ಪುಸ್ತಕದಲ್ಲಿ ಬರೀತಾರೆ, ನಾನು ಏನು ಮಾತಾಡಲಿ ಇಲ್ಲಿ, ಈ ವಿದೇಶಿಯರಿಗೆ ನಮ್ಮ ಭಾರತೀಯರ ಮೇಲೆ ಕೆಲವಾದಂಥ ಕಪ್ಪು ಕಲೆ ಕೂತಿದೆ, ಅದನ್ನು ಹೇಗೆ ತೊಡೆದು ಹಾಕಲಿ ನಾನು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಯಾರಾದರೂ ಬಂದು ಈಗ ನೆಕ್ಸ್ಟ್ ಮಾತಾಡ್ತೀರಾ ಅಂತ ಕೇಳಿದ್ರೆ, ಇನ್ನು 2 ನಿಮಿಷ ಆಗಲಿ, ಇನ್ನು 3 ನಿಮಿಷ ಆಗಲಿ, ನಾನು ನೆಕ್ಸ್ಟ್ ಮಾತಾಡ್ತೀನಿ ಅಂತ ಹೇಳಿ ಕೊನೆಗೆ ಬಹುಶಃ ಸಂಜೆ ಸಮಯ ಅಂತ ಅನಿಸುತ್ತೆ, ಸ್ವಾಮಿ ವಿವೇಕಾನಂದರು ವೇದಿಕೆ ಮೇಲೆ ಬರ್ತಾರೆ. ಸ್ವಾಮಿ ವಿವೇಕಾನಂದರು ವೇದಿಕೆ ಮೇಲೆ ಬಂದು ನಿಂತಾಗ ಒಂದೇ ಪದ, ನಿಮಗೆಲ್ರಿಗೂ ಗೊತ್ತು, ಅದು ಹೇಳಬೇಕಂತೇನಿಲ್ಲ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಾರೆ. ಯಾಕಪ್ಪ ಅದು ಅಷ್ಟು ವಿಶೇಷವಾದಂಥ 2-2.5 ನಿಮಿಷ 3 ನಿಮಿಷದ ಚಪ್ಪಾಳೆ ಬಿತ್ತು, ಅಲ್ಲಿ ಕರತಾಡನ ಅಂತ ಕರೀತಾರೆ ಚಪ್ಪಾಳೆನ. ಯಾಕೆ 2-3 ನಿಮಿಷಗಳ ಕ್ಲಾಪ್ಸ್ ಬಂತು ಅಂತಂದರೆ, ಕೇವಲ ಮಾತಾಗಿದ್ದರೆ ಅಷ್ಟು ನಿಮಿಷದ ಚಪ್ಪಾಳೆ ಬರ್ತಿರಲಿಲ್ಲ, ವಿದೇಶಿಯರ ಹೃದಯ ಕಲಕ್ತಾ ಇರಲಿಲ್ಲ. ಆ ಭಾವನೆ ಜೊತೆಗಿತ್ತಲ್ಲ, ಬ್ರದರ್ಹುಡ್ ಅನ್ನೋದು ಅಲ್ಲಿವರೆಗೂ ಅಮೇರಿಕನರಿಗೆ ಅದರ ಪರಿಚಯ ಇರಲಿಲ್ಲ. ದಟ್ ಈಸ್ ಕ್ಲಿಯರ್. ಬ್ರದರ್ಹುಡ್ ಅಂದರೆ ಇಡೀ ಜಗತ್ತು, ಈ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ನನ್ನ ಅಣ್ಣ ನನ್ನ ತಮ್ಮ ಅಂತಂದೇಳಿ, ಯಾವುದೋ ಬೇರೆ ದೇಶದಿಂದ ಬಂದಂಥ ಒಬ್ಬ ಸಂತ ನನ್ನನ್ನು ಅಣ್ಣ ತಮ್ಮ ಅಂತ ಕರಿತಿದ್ದಾನಲ್ಲ, ಇದು ಯಾವುದೋ ಹೊಸ ಭಾವನೆ ಅಲ್ಲ ಅಂತಂದೇಳಿ ಮೆರುಗುಗೊಂಡಿದ್ರು. ಆಶ್ಚರ್ಯವಾಗಿ ಕೆಲವರು ಬರೀತಾರೆ, ಹಿಂದೆ ಕೂತಂಥ ಸಭಿಕರು ಹ್ಯಾಟೆಲ್ಲ ತೆಗೆದು ಎಸೆತಿದ್ರಂತೆ, ಅವರಿಗೆ ದಿಗ್ಭ್ರಾಂತರಾಗಿದ್ರು, ಯಾವ ರೀತಿ ಮಾತಾಡಬೇಕು, ಇದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡಿದ್ರಂತೆ. ಸ್ವಾಮಿ ವಿವೇಕಾನಂದರ ಇಂಪ್ಯಾಕ್ಟ್ ಹೇಗಿತ್ತಪ್ಪ ಅಂತಂದರೆ, ಆ ರೀತಿಯಾದಂಥದ್ದು. ನಾವೆಲ್ಲ ಇವತ್ತು ಹೆಮ್ಮೆ ಪಡಬೇಕು, ಸ್ವಾಮಿ ವಿವೇಕಾನಂದ ಸಂತತಿ ನಮ್ದೆಲ್ಲ, ಭಾರತೀಯರು ಅಂತಂದೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಗರ್ವದಿಂದ ಗರ್ಜಿಸು ನಾನು ಹಿಂದೂ ಅಂತಂದೇಳಿ, ನಾವು ಭಾರತೀಯರು ಅಂತ ಅಷ್ಟೇ ಹೆಮ್ಮೆಯಿಂದ ನಾವು ಗರ್ಜಿಸಬೇಕು. ಸ್ವಾಮಿ ವಿವೇಕಾನಂದರು ನಾವು ಏನಾದರೂ ಆಗಬೇಕು ಅಂತ ಭಾವಿಸಿದ್ರೆ, ಬಹುಶಃ ನೀವೆಲ್ಲರೂ PUC ಅನಿಸುತ್ತೆ, PUC ಎಕ್ಸಾಮಲ್ಲಿ ನಾನು ಔಟ್ ಆಫ್ 100 ಮಾರ್ಕ್ಸ್ ತಗೋಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರ ತತ್ವ ನಿಮಗೆ ಸಹಾಯ ಆಗುತ್ತೆ. ಒಬ್ಬ ಡಾಕ್ಟ್ರು ಒಳ್ಳೆ ಡಾಕ್ಟ್ರ್ ಆಗಬೇಕಪ್ಪ ಅಂತಂದರೆ ಸಹಾಯ ಆಗುತ್ತೆ. ನಾನು ಲಾಯರು, ನಿಮಗೆ ನಾನು ಗುಟ್ಟು ಅಂತ ಹೇಳ್ತೀನಿ, ನನಗೆ ಈಗಲೂ ಯಾವುದಾದ್ರೂ ದೊಡ್ಡ ಆರ್ಗ್ಯುಮೆಂಟ್ಸಿಗೆ ಹೋಗಬೇಕು ಅಂತಂದರೆ ಒಂಚೂರು ಮನಸ್ಸಲ್ಲಿ ಹಿಂಗೆ ಅಳಕು ಬರುತ್ತೆ.
ಯಾವುದಾದ್ರೂ ಆದರೆ ನನ್ನೊಳಗಂತ ಧೈರ್ಯ ಏನು ಬರುತ್ತೆ ಗೊತ್ತೇನು? ಇದೇ ಸ್ವಾಮಿ ವಿವೇಕಾನಂದರು ನುಗ್ಗಿ ಹೊಟ್ಟೋಗ್ತೀನಿ ಕೋರ್ಟ್ ಒಳಗಡೆ, ಅದು ನಾನು ಸ್ವಾಮಿ ವಿವೇಕಾನಂದರು ಓದ್ಕೊಂಡಿರ್ತಕ್ಕಂಥವನು, ಅದು ಯಾವ ಕೇಸು ಅದೇನು ನೋಡೋಣ ಅಂತಂದೇಳಿ ಆ ಧೈರ್ಯದ ಮೇಲೆ ಆರ್ಗ್ಯುಮೆಂಟ್ ಮಾಡ್ಕೊ ಬರ್ತೀನಿ. ಅಷ್ಟರ ಮಟ್ಟಿಗೆ ನನ್ನ ವೃತ್ತಿಲಿ ಸಹಾಯ ಮಾಡಿದ್ದು ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶ. ನಿಮಗೆ ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳು ತುಂಬ ನೀವು ಇನ್ನೂ 50 ವರ್ಷಗಳು ವ್ಯಾಸಂಗ ಮಾಡಿದ್ರೂ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ನಿಮ್ಮ ವಯಸ್ಸಿಗೆ ತಕ್ಕಂತೆ ನೀವೇನಪ್ಪ ಈಗ PUC ಓದ್ತಾ ಇದ್ದೀರಾ, ನಿಮ್ಮ ಗುರಿ ಏನು? ನಾನು ಅಚ್ಚುಕಟ್ಟಾಗಿ ಓದಬೇಕು, PUCನ ಇಷ್ಟು ಮಾರ್ಕ್ಸ್ ತಗೊಂಡು ಪಾಸ್ ಆಗಬೇಕು, ಇಷ್ಟು ನಿಮ್ಮ ಗುರಿಯಾಗಿದ್ದರೆ ಸ್ವಾಮಿ ವಿವೇಕಾನಂದರು 10 ನಿಮಿಷ, ದಿನಕ್ಕೆ 10 ನಿಮಿಷ 15 ನಿಮಿಷ ಅವ್ರದ್ದೊಂದು ಪುಸ್ತಕ ಇದೆ, ಯುವಕರಿಗೆ ಕರೆ ಅಂತ. ಇಲ್ಲೇ ನಿಮ್ಗೆ ಆಶ್ರಮ ಹತ್ರ ಬಹುಶಃ 12 ರೂಪಾಯಿ ಇತ್ತು ನಾವು ತಗೋಬೇಕಾದ್ರೆ, ಈಗಲೂ ಬಹುಶಃ ಅಷ್ಟೇ ಇರುತ್ತೆ. ರಾಮಕೃಷ್ಣ ಮಠದಲ್ಲಿ ಪುಸ್ತಕಗಳು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಅದನ್ನು ತಗೊಂಡು ಓದಿ ಒಂದು ಕಥೆಯ ಮೂಲಕ ನಾವು ಮುಂದಕ್ಕೆ ಹೋಗೋಣ. ಈ ಕಲಿಕೆಯಲ್ಲಿ ಭಾಷಣ ಅಂತ ಕರೆಯೋದು ಬೇಡ ಇದನ್ನು. ಸ್ವಾಮಿ ವಿವೇಕಾನಂದರು ಹಿಮಾಲಯಕ್ಕೆ ಹೋಗಿರ್ತಾರೆ. ಹಿಮಾಲಯಕ್ಕೆ ಹೋಗಿ ಸಂಚಾರ, ಬಡತನ, ಅನ್ನ ಇಲ್ಲ, ಆಹಾರ ಇಲ್ಲ, ಆದರೆ ಹೃದಯದೊಳಗಡೆ ಆ ಛಲ ಇತ್ತು, ಆ ಭಾರತೀಯತೆ, ಜಗತ್ತಿಗೇನಾದರೂ ಸಾರಬೇಕು ಅನ್ನೋ ಒಂದು ತುಡಿತ ಇತ್ತು. ಜಗತ್ತಿನ ಮೂಲೆ ಮುಕ್ಕಟ್ಟನ್ನು ನೋಡಲಾರ್ದೆ ಯಾವುದನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಭಾವನೆ ಅವ್ರು ಗಟ್ಟಿಯಾಗಿ ಅವ್ರ ಮನಸ್ಸಿನಲ್ಲಿ ಕೂತಿತ್ತು. ಹಾಗಾಗಿ ಹಿಮಾಲಯಕ್ಕೆ ಹೋಗ್ತಿರ್ತಾರೆ, ಯಾರೂ ಇರೋದಿಲ್ಲ, ಯಾರೋ ಒಬ್ಬ ವೃದ್ಧ ಸನ್ಯಾಸಿ ಅವ್ರ ಜೊತೆಗಿರ್ತಾರೆ, ಪರಿಚಯ ಇರೋದಿಲ್ಲ, ಆಗ ಮಾತ್ರ ಪರಿಚಯ ಆಗ್ತಾರೆ. ವೃದ್ಧ ಸನ್ಯಾಸಿ ಅವರು ಹಿಮಾಲಯದ ಆ ಅರಣ್ಯ ಪ್ರದೇಶದಲ್ಲಿ ಹೋಗ್ತಾ ಇರ್ತಾರೆ. ಸತತವಾಗಿ 2 ಕಿಲೋಮೀಟರ್ ಆಗುತ್ತೆ, 4 ಕಿಲೋಮೀಟರ್ ಆಗುತ್ತೆ, 5-6 ಕಿಲೋಮೀಟರ್ ನಡೀತಾ ಇರಬೇಕು, ಹೋಗ್ತಾ ಇರಬೇಕು, ಊಟ ಇಲ್ಲ. ಆದರೆ ಇರೋದಷ್ಟೇ ಹೃದಯದಲ್ಲಿ ಛಲ. ಆನಂತರ ಏನಾಗುತ್ತೆ, ಒಂದು ಶಿಖರಕ್ಕೆ ಹೋಗ್ತಾ ಇರ್ತಾರೆ ಅವ್ರು, ದೊಡ್ಡ ಶಿಖರ ಬೇಕು ಅಂತಂದೇಳಿ ಅದನ್ನು ತಲುಪಬೇಕು, ಅಲ್ಲೇನೋ ಪೂಜೆ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ಈ ಹಿಂದೆ ಇನ್ನೊಬ್ಬರು ವೃದ್ಧ ಸನ್ಯಾಸಿ ಬಂದಿರ್ತಾರಲ್ಲ, ಅವ್ರ ಜೊತೆಗೆ ಬರ್ತಾರೆ. ತುಂಬ ವಯಸ್ಸಾಗಿರುತ್ತೆ ಅವರಿಗೆ. ಸ್ವಾಮಿ ವಿವೇಕಾನಂದರೇನೋ ಬಲಿಷ್ಠವಾಗಿರ್ತಾರೆ, ದೃಢಕಾಯರವರು, ಅವ್ರು ಹೋಗ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರ ಜೊತೆಗೆ ಬರ್ತಕ್ಕಂಥ ವೃದ್ಧರಿಗೆ ಒಂದು 10 ಕಿಲೋಮೀಟರ್ ಆದ ನಂತರ ಎದುರಿಗೆ ಒಂದು ಆಕಾಶಕ್ಕೆ ಮುತ್ತಿಡ್ತಕ್ಕಂಥ ಒಂದು ಶಿಖರ ಕಾಣುತ್ತೆ. ಅವರು ಸುಸ್ತಾಗಿ ಅವ್ರ ಜಂಗಾಬಲೆಯಲ್ಲಿ ಅಡಗೋಗಿ, ನನ್ನ ಕೈಲಂತೂ ಈಗ ಆಗೋದಿಲ್ಲ, ನಾನು ಈ ಶಿಖರವನ್ನು ಹತ್ತೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಆ 80-70 ವರ್ಷದ ವಯೋಮಾನದ ವೃದ್ಧರಿಗೆ ಮಾಡಿದಂಥ ಆ ಒಂದು ಮನಸ್ಸಿಗೆ ಶಕ್ತಿ ನೀಡಿದ ರೀತಿ ಇದೆಯಲ್ಲ, ಅದು ಎಲ್ಲರನ್ನೂ ಬೆರಗೊಳಿಸ್ತಂತ. ಸ್ವಾಮಿ ವಿವೇಕಾನಂದರು ಹೇಳಿದ 2 ಮಾತು. ಸ್ವಾಮಿಗಳೇ, ಅದರಲ್ಲಿ ಬಾಬಾ, ನೀವು ಹಿಂದೆ ತಿರುಗೊಮ್ಮೆ ನೋಡಿ, ಹಿಂದೆ ತಿರುಗಿ ನೋಡಿದ್ರೆ ನಿಮಗೆ ಏನು ಕಾಣುತ್ತೆ ಅಂತ ನನಗೆ ಹೇಳಿ ಅಂತ ಹೇಳ್ತಾರೆ. ಹಿಂದೆ ತಿರುಗಿ ನೋಡ್ತಾರೆ, ನಾನು ಬಂದ ದಾರಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರ ಸೂಕ್ಷ್ಮ ಬುದ್ಧಿ ಎಂಥದ್ದು ಅಂತಂದರೆ, ವಿವೇಕಾನಂದರು ಹೇಳ್ತಾರೆ, ಈಗ ಮುಂದೆ ಏನು ಕಾಣ್ತಿದೆ ಅಂತ ಹೇಳ್ತಾರೆ. ಮುಂದೆ ಕಾಣ್ತೀರಿ, ಶಿಖರ ಕಾಣ್ತಾ ಇದೆ ಅಂತ. ನೀವು ಹಿಂದೆ ಇದೆ ಅಂತ ಹೇಳಿದ್ರಲ್ಲ ದಾರಿ, ಈ 1 ಗಂಟೆ 2 ಗಂಟೆ ಮುಂದೆ ಅದೆಲ್ಲಿತ್ತು? ನನ್ನ ಮುಂದೆ ಇತ್ತು. ನೀವೆಲ್ಲಿದ್ದೀರಿ? ಅದ್ರ ಹಿಂದೆ ಇದ್ರಿ. ಈಗ ನೀವೆಲ್ಲಿದ್ದೀರಿ? ನಾನು ಮುಂದೆ ಇದ್ದೀನಿ. ದಾರಿಯಲ್ಲಿದೆ, ನನ್ನ ಹಿಂದೆ ಇದೆ. ಇಷ್ಟೇ ಜೀವನ. ನೀವು ಈಗ ನನ್ನ ಕೈಲಿ ಆಗಲ್ಲ ಅಂತ ಕೂತಿದ್ದಂಥ ದಾರಿ ಈಗ ನಿಮ್ಮ ಹಿಂದೆ ಬಂದು ನಿಂತಿದೆ, ನೀವು ಮುಂದೆ ನಿಂತಿದ್ದೀರಾ. ನೀವು ನಾಯಕರು, ಮುಂದೆ ನುಗ್ಗಿ ನಡೆಯೋಣ, ಎಲ್ಲಿವರೆಗಾಗುತ್ತೆ ದೇವ್ರ ಮೇಲೆ ಬಾರಕ್ಕೆ ನಡೆಯೋಣ ಬನ್ನಿ ಅಂತಂದೇಳಿ ವೃದ್ಧರನ್ನ ಕರ್ಕೊಂಡೋಗಿ ಆ ಶಿಖರ ಹತ್ತಿಸ್ತಾರೆ. ಆ ಜನ್ಮ ಸಾರ್ಥಕ ಅಂತಂದೇಳಿ ಆ ವೃದ್ಧನ ಸಂತೋಷ ಎಷ್ಟಾಗುತ್ತೆ ಅಂದರೆ 70 ವರ್ಷದ ವಯೋಮಾನದ ವೃದ್ಧರಿಗೆ ಸ್ವಾಮಿ ವಿವೇಕಾನಂದರು ನೀಡಿದಂಥ ತತ್ವ ಶಕ್ತಿ ಅಂಥದ್ದು. ಹಾಗಾಗಿ ಸ್ವಾಮಿ ವಿವೇಕಾನಂದರ ಇಡೀ ಜೀವನದ ತುಂಬ ಅವರು ಹೇಳಿದ್ದು ಅಷ್ಟೇ, ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠೋ ಭವೇತ್. ಬಲಿಷ್ಠವಾದಂಥ ಶರೀರದಲ್ಲಿ ಬಲಿಷ್ಠವಾದಂಥ ಮನಸ್ಸು ಇರುತ್ತೆ ಅಂತ. ದುರ್ಬಲವಾದಂಥ ಶರೀರದಲ್ಲಿ ಮನಸ್ಸು ದುರ್ಬಲವಾಗೇ ಇರುತ್ತೆ. ನೀವು ದುರ್ಬಲವಾದಂಥ ಮನಸ್ಸು, ದುರ್ಬಲವಾದಂಥ ಆಲೋಚನೆ, ದುರ್ಬಲವಾದಂಥ ದೇಹ ಎಲ್ಲವನ್ನು ಇಟ್ಕೊಂಡು ಮಹತ್ತರವಾದಂಥದ್ದು ಏನು ಸಾಧಿಸ್ತೀರಾ? ಮಹತ್ತರವಾದ ಸಾಧನೆ ಹೋಗಲಿ, ನ್ಯಾಯವಾಗಿ PUC ಪಾಸ್ ಆಗೋದಕ್ಕೂ ಆಗೋದಿಲ್ಲ. PUC ಪಾಸ್ ಆದರೆ ಆರೋಗ್ಯ ಸರಿ ಇಲ್ಲ ಅಂದರೆ ಒಂದು ಟೆಸ್ಟ್ ಪೇಪರ್ ಬರೆಯೋದಕ್ಕೂ ಆಗೋದಿಲ್ಲ. ಹಾಗಾಗಿ ದೇಹವನ್ನು ಗಟ್ಟಿ ಮಾಡ್ಕೊಳ್ಬೇಕು ಅಂತ ಸ್ವಾಮಿ ವಿವೇಕಾನಂದರು ಫಾರಿನ್ಗೆ ಹೋದಾಗ, ಅಮೇರಿಕಾಗೆ ಹೋದಾಗ ಹೆಚ್ಚು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಅಂದರೆ ಮನಸ್ಸು ಅಂತ ಮಾತಾಡ್ತಾ ಇರ್ತಾರೆ. ಅದೇ ಭಾರತಕ್ಕೆ ವಾಪಸ್ ಬಂದರೆ ಭಾರತೀಯರಿಗೆ ನಾವು ದೇಹ ಗಟ್ಟಿ ಮಾಡ್ಕೊಳ್ಬೇಕು ಅಂತ ಮಾತಾಡ್ತಾರೆ. ಮೊದಲು ನಾವು ದೇಹ ಗಟ್ಟಿ ಮಾಡ್ಕೊಳ್ಬೇಕು, ಅನಂತರದಲ್ಲಿ ನಾವು ಮನಸ್ಸಿನ ಬಗ್ಗೆ ಆಲೋಚನೆ ಮಾಡೋಣ ಅಂತಂದು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೀಗೆ ಒಂದು ಧ್ಯಾನ ಮುಗಿಸ್ಬಿಟ್ಟು ಕೂತಿರ್ತಾರೆ ಒಂದು ಸಂಜೆ. ಅವ್ರ ಹತ್ರ ಒಬ್ಬ
ಯುವಕ ಬರ್ತಾನೆ, ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾನೆ, ಸ್ವಾಮಿ ನನಗೆ ಭಗವದ್ಗೀತೆ ಅರ್ಥ ಆಗ್ತಾ ಇಲ್ಲ, ಓದ್ತಾ ಇದ್ದೀನಿ, ಒಂದು ವಾರದಿಂದ ಓದ್ತಾ ಇದ್ದೀನಿ, ಇದೇನು ಸರಿಯಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡೋದು, ನನಗೆ ಈ ಶ್ಲೋಕಕ್ಕೆ ಅರ್ಥ ಹೇಳ್ಕೊಡ್ತೀರಾ ಅಂತ ಸ್ವಾಮಿ ವಿವೇಕಾನಂದರ ಹತ್ರ ಬಂದು ಆ ಯುವಕ ಕೇಳ್ತಾನೆ. ಆದರೆ ಆ ಯುವಕ ಹೇಗಿದ್ದಪ್ಪ ಅಂತಂದರೆ ತುಂಬ ಸಣ್ಣಗೆ ದುರ್ಬಲನಾಗಿರ್ತಾನೆ. ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ ಗೊತ್ತಾ, ಅದಕ್ಕೆ ಅವರನ್ನು ವೀರ ಸನ್ಯಾಸಿ ಅಂತ ಕರೆಯೋದು. ಕೈಯಲ್ಲಿರ್ತಕ್ಕಂಥ ಭಗವದ್ಗೀತೆನ ಇಸ್ಕೊಂಡು ಪಕ್ಕಕ್ಕಿಟ್ಟು, ಮರಿ ನೀನು ಹೋಗು ಅಲ್ಲೊಂದು ಗ್ರೌಂಡ್ ನೋಡ್ಕೊ, ಒಂದು ಫುಟ್ಬಾಲ್ ತಗೋ, ಕ್ರಿಕೆಟ್ ಆಡ್ಬೇಡ, ಫುಟ್ಬಾಲ್ ತಗೊಂಡು ಒಂದು ವರ್ಷ ಪೂರ್ತಿ ಆಡು, ದಿನ ಬೆಳಗ್ಗೆ ಸಂಜೆ. ಮೊದಲು ನಿನ್ನ ದೇಹದ ಪ್ರಕೃತಿಯನ್ನು ಸುಧಾರಿಸ್ಕೊ, ನಿನ್ನ ದೇಹವನ್ನು ಗಟ್ಟಿಮುಟ್ಟು ಮಾಡ್ಕೊ. ನಿನ್ನ ದೇಹ ಹೇಗಾಗಬೇಕಪ್ಪ ಅಂತಂದರೆ, ಒಂದು ಇಟ್ಟಿಗೆ ಹೊಡೆದ್ರೆ ಇಟ್ಟಿಗೆ ಪುಡಿ ಆಗಬೇಕು, ಅಷ್ಟು ನೀನು ಗಟ್ಟಿಯಾಗು. ಅನಂತರದಲ್ಲಿ ನೀನು ಬಾ, ಭಗವದ್ಗೀತೆ ನಿನಗೆ ಭವ್ಯವಾಗಿ ಅರ್ಥ ಆಗುತ್ತೆ, ಅಲ್ಲಿವರೆಗೂ ನನ್ನ ಮುಖ ನೋಡ್ಬಿಡೋ ಹೋಗು ಅಂತ ಕಳಿಸ್ತಾರೆ. ಅಂದರೆ ದೇಹ ಬಲಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂತಂದರೆ, ದೇಹಕ್ಕೆ ಬಲ ಇಲ್ಲ ಅಂತಂದರೆ ಮನಸ್ಸು ದುರ್ಬಲವಾಗಿ ಹೋಗುತ್ತೆ. ಈಗ ನೀವಿದ್ದೀರಿ, ನಿಮ್ಮ ದೇಹ ಅತ್ಯಂತ ಸಬಲವಾಗಿ ಇರಬಹುದು, ಬಹುಶಃ ಇರಬಹುದು, ಗಟ್ಟಿಯಾಗಿರ್ಬೋದು ವಯಸ್ಸು ಅಂತ. ಆದರೆ ಒಂದು 60 ವರ್ಷದ ನಂತರ ನೋಡಿ, ಏನೇನೇನೋ ಅನಿಸ್ತಾ ಇರುತ್ತೆ, ಉತ್ಸಾಹ ಇರುತ್ತೆ, ಏನೋ ಸಾಧಿಸಬೇಕು ಅಂತ. ಆದರೆ ಬೆಳಗ್ಗೆ ಎದ್ರೆ ದೇಹ ಸಪೋರ್ಟ್ ಮಾಡ್ತಾ ಇರಲ್ಲ. ಯಾಕೆಂದರೆ 20 ವರ್ಷದಿಂದ ಅವರು ಯಾವ ರೀತಿಯಾದಂಥ ಲೈಫ್ ಸ್ಟೈಲ್ ನಿರ್ಮಾಣ ಮಾಡ್ಕೊಂಡು ಬಂದಿರ್ತಾರೆ ಅಂದರೆ 45 ಆಗೋದು ಕುಸಿದು ಬೀಳೋ ಥರ ಆಗಿರುತ್ತೆ. ಹಾಗಾಗಿ ದೇಹದ ಪ್ರಕೃತಿಯನ್ನು ಸುಧಾರಿಸ್ಕೋಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ಭಗವದ್ಗೀತೆ ಅಲ್ಲ ಫುಟ್ಬಾಲ್ ಅಂತ. ಆ ರೀತಿ ಮೊದಲು ನಾವು ದೇಹದ ಪ್ರಕೃತಿಯನ್ನು ಗಟ್ಟಿಮುಟ್ಟು ಮಾಡ್ಕೊಳ್ಳೋಣ.